ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ನಮಗೆ ಕಾಡ್ತಕ್ಕಂಥ ಅನಾರೋಗ್ಯಕರ ಸಮಸ್ಯೆಗಳು ಪ್ರತಿನಿತ್ಯ ಅದರಿಂದ ಹಿಂಸಿಸ್ತಾ ನಮ್ಮ ದೇಹವನ್ನು ನಾವು ತುಂಬ ತೊಂದರೆಗೆ ಈಡು ಮಾಡ್ಕೊಳ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡುವಂಥದ್ದು, ಆನುವಂಶಿಕವಾಗಿ ನಮಗೆ ಈ ಕಾಯಿಲೆ ಕಾಡ್ತಾ ಇದೆಯಾ, ನಮ್ಮ ಅಮ್ಮನಿಗಿತ್ತು ಅದಕ್ಕೆ ನನಗೆ ಬಂದಿದೆ, ಅಥವಾ ನಮ್ಮ ತಂದೆಗಿತ್ತು ಅಥವಾ ನಮ್ಮ ತಾತನಿಗಿತ್ತು, ಮತ್ತಾರಲ್ಲೋ ಈ ಸಮಸ್ಯೆ ಇತ್ತು ಅಂತೇಳಿ ಅದ್ರ ಜೊತೆಯಲ್ಲಿ ಹೊಂದ್ಕೊಂಡು ಬದುಕುವಂಥ ಪ್ರಯತ್ನವನ್ನು ಎಷ್ಟೋ ಜನರು ಮಾಡ್ತಿರ್ತಾರೆ. ಈ ಆನುವಂಶಿಕ ಅನ್ನೋದು ಒಂದು ಸಮಸ್ಯೆನ, ಅದು ಆ ತಾತ ಮುತ್ತಾತನರಲ್ಲಿ ಅಥವಾ ತಂದೆ ತಾಯಿಯಲ್ಲಿ ಇದ್ದು ಮಾತ್ರಕ್ಕೆ ಮಕ್ಕಳಿಗೆ ಅದು ಬರಲೇಬೇಕಾ, ಅಥವಾ ತಂದೆ ತಾಯಿಯಂದ್ರು ನನ್ನ ಮಕ್ಕಳಿಗೆ ಈ ಸಮಸ್ಯೆ ಬರಬಹುದಾ ಅಂತ ಆತಂಕ ಪಡಬೇಕಾ, ಇದೆಲ್ಲವೂ ನಿಜವಾಗ್ಲೂ ನಾವು ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರಗಳೇ. ಯಾವುದೇ ಕಾಯಿಲೆಗಳು ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಆನುವಂಶಿಕವಾಗಿ ಬರಲೇಬೇಕು ಅನ್ನೋಂಥ ಯಾವುದೇ ಕಾರಣ ಇಲ್ಲ. ಅದನ್ನು ನಮ್ಮ ಆನುವಂಶಿಕತೆಯನ್ನು ಮುಂದಕ್ಕೆ ಹೋಗದೇ ಇರೋ ಹಾಗೆ ಅಥವಾ ನಮಗೆ ತಂದೆ ತಾಯಿಯಿಂದ ಬರದೇ ಇರೋ ಹಾಗೆ ಮಕ್ಕಳುಗಳು ಕೂಡ ಕಾಳಜಿನ ವಹಿಸ್ಬೋದು. ಪುರಾತನ ಕಾಲದ ವೈದ್ಯ ಪದ್ಧತಿ ಪ್ರಕಾರ ಆನುವಂಶಿಕ ಅನ್ನುವಂಥದ್ದು ಅಭ್ಯಾಸಗಳ ವಿನಃ ಕಾಯಿಲೆ ಅಲ್ಲ. ಅಂದರೆ ತಾತ ಮುತ್ತಾತ ಮಾಡ್ತಾ ಇದ್ದಂಥ ಅನಾರೋಗ್ಯಕ್ಕೆ ಬೇಕಾಗಿರುವಂಥ ಕೆಲವೊಂದು ತಪ್ಪುಗಳನ್ನು ಮಕ್ಕಳು ಮಾಡುವಂಥದ್ದು, ಮಕ್ಕಳು ಮಾಡಿದ ಕೆಲವೊಂದು ತಪ್ಪುಗಳನ್ನು ಮೊಮ್ಮಕ್ಕಳು ಮಾಡುವಂಥದ್ದು, ಹೀಗೆ ಅವರ ಆಹಾರ ಪದ್ಧತಿ, ಅವರ ಮನೆಯಲ್ಲಿರ್ತಕ್ಕಂಥ ಆಹಾರ ಪದ್ಧತಿಗಳು, ಜೀವನ ಶೈಲಿಗಳು ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ತಂದೆ ತಾಯಿಗಿದ್ದಂಥ ಸಮಸ್ಯೆಯನ್ನು ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದು ಅವರಿಂದ ಆನುವಂಶಿಕವಾಗಿ ಬಂದಂಥದ್ದಲ್ಲ. ಆನುವಂಶಿಕ ಅವರ ಅಭ್ಯಾಸಗಳು ಬಂದಿದ್ದರಿಂದ ಅವರಿಗೆ ಈ ಸಮಸ್ಯೆ ಕಾರಣ ಆಗಿರುತ್ತೆ. ಉದಾಹರಣೆಗೆ ಮಧುಮೇಹ ಅಂತ ಹೇಳ್ತೀವಿ. ಸೊ ತಂದೆ ತಾಯಿಗೆ ಮಧುಮೇಹ ಇದ್ದರೆ ಮಕ್ಕಳಿಗೆ ಬರುತ್ತೆ, ಮಕ್ಕಳು ಹುಷಾರಾಗಿರಬೇಕು, ಈ ಮಾತನ್ನು ನಾವು ಕೇಳಿರ್ತೀವಿ. ಹುಷಾರಾಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕೇ ವಿನಃ ಬರಲೇಬೇಕಂತ ಕಾಯೋ ಅವಶ್ಯಕತೆ ಇಲ್ಲ. ಮಧುಮೇಹ ತಂದೆ ತಾಯಿಯಲ್ಲಿ ಯಾಕೆ ಕಾಣಿಸ್ಕೊಂಡಿತ್ತು, ಅವರ ಕಾರಣಗಳೇನು, ಅವರ ದೇಹದಲ್ಲಿ ಯಾವ ಸಮಸ್ಯೆಯಿಂದ ಈ ತೊಂದರೆ ಶುರುವಾಯಿತು, ಅವರ ಜೀವನ ಶೈಲಿ ಹೇಗಿತ್ತು, ಇದನ್ನು ನಾವು ಅರ್ಥ ಮಾಡಿಕೊಂಡು ಅಂಥ ತಪ್ಪುಗಳನ್ನು ಮಕ್ಕಳು ಮಾಡದೆ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಆರೋಗ್ಯಕ್ಕೆ ಮುಖ್ಯವಾದ ಅಂಶಗಳನ್ನು ಪಾಲಿಸ್ತಾ ಜೀವನವನ್ನು ನಡೆಸಿದ್ರೆ ಖಂಡಿತವಾಗ್ಲೂ ಮಧುಮೇಹ ತಂದೆ ತಾಯಿಯಿಂದ ಮಕ್ಕಳಿಗೆ ಆನುವಂಶಿಕವಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮೂರ್ಛೆ ರೋಗ ಇರಬಹುದು, ಮೂರ್ಛೆ ರೋಗಕ್ಕೂ ಕೂಡ ಇದೇ ಕಾರಣಗಳನ್ನು ಹೇಳ್ತಿರ್ತಾರೆ. ಮತ್ತು ಅಂಗವಿಕಲತೆಯನ್ನು ಆನುವಂಶಿಕ ಕಾಯಿಲೆ ಅಂತ ಹೇಳ್ತಾರೆ. ಚರ್ಮ ಕಾಯಿಲೆಗಳನ್ನು ಆನುವಂಶಿಕ ಅಂತ ಹೇಳ್ತಾರೆ. ಅಂದರೆ ಸ್ವಿತ್ರ, ಈ ತನ್ನು ಅಂತಕ್ಕಂಥ ಸಮಸ್ಯೆ ಕೂಡ ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಅವರ ಮಕ್ಕಳಿಗೆ ಬರೋವಂಥ ಸಾಧ್ಯತೆ ಇದೆ ಅಂತೇಳಿ ಎಷ್ಟೋ ಮನೆಯಲ್ಲಿ ಮದುವೆಯನ್ನೇ ನಿಲ್ಲಿಸಿರುವಂಥ ಕಾರಣಗಳಿದೆ. ಯಾಕೆಂದರೆ ಈ ಹೆಣ್ಣುಮಗಳಿಗೆ ಆ ಸ್ವಿತ್ರ ಸಮಸ್ಯೆ ಇರೋದ್ರಿಂದ ಮದುವೆ ಆದಮೇಲೆ ಮಕ್ಕಳಿಗೆ ಬರುತ್ತೆ ಅಂತೇಳಿ ಅಂಥ ಹೆಣ್ಣುಮಗಳನ್ನು ಮದುವೆ ಆಗೋದನ್ನೇ ಬಿಟ್ಬಿಡ್ತಾರೆ. ಎಷ್ಟು ಪುರುಷರಲ್ಲಿ ಈ ಸಮಸ್ಯೆಗಳು ಕಾಡ್ತಾ ಇದೆ. ಹಾಗಾಗಿ ಯಾವುದು ಆನುವಂಶಿಕ ಅಲ್ಲ, ಅವರೂ ಕೂಡ ತನ್ನ ಸಮಸ್ಯೆಯನ್ನು ಗುಣಪಡಿಸ್ಕೊಂಡು ಮುಂದಿನ ಪೀಳಿಗೆಗೆ ಅದು ಬರದೇ ಇರೋಂಗೆ ತಡೆಗಟ್ಟಲಿಕ್ಕೆ ಒಂದು ಉತ್ತಮ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ನಮ್ಮ ದೇಶೀಯ ಔಷಧಿಗಳು ಸಹಾಯವನ್ನು ಮಾಡುತ್ತೆ. ಎಂತಹದ್ದೇ ಸಮಸ್ಯೆಗಳಿದ್ರೂ ಆನುವಂಶಿಕ ಅಂತ ಯೋಚನೆ ಮಾಡ್ತಾ ಆ ಸಮಸ್ಯೆಗಳ ಜೊತೆ ಬದುಕೋದಕ್ಕಿಂತ ಸಮಸ್ಯೆಯ ಮೂಲ ತಿಳ್ಕೊಳ್ಳಿ, ಸಮಸ್ಯೆಗೆ ತಕ್ಕ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ನಿಮ್ಮ ಬದುಕಲ್ಲಿ ನೀವು ಮಾಡ್ತಿರ್ತಕ್ಕಂಥ ತಪ್ಪುಗಳು ಏನಿದೆ, ನಿಮ್ಮ ದೇಹಕ್ಕೆ ಎಲ್ಲಿ ಹಿಂಸೆ ಆಗ್ತಾ ಇದೆ, ಇವುಗಳನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಸಾಮಾನ್ಯವಾಗಿ ಅಸಿಡಿಟಿ, ಈ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಮನೆಯಲ್ಲಿ ಎಲ್ಲರಲ್ಲೂ ಇರುತ್ತೆ. ಅದನ್ನು ನಾವು ಆನುವಂಶಿಕ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಗ್ಯಾಸ್ಟ್ರಿಕ್ ಕೂಡ ನಮ್ಮ ಜೀವನ ಶೈಲಿಯ ತಪ್ಪುಗಳಿಂದ ಕಾಣಿಸ್ಕೊಳ್ಳುತ್ತೆ. ಇನ್ನು ತಲೆನೋವು, ಈ ತಲೆನೋವನ್ನು ಕೂಡ ಹಾಗೆ ಹೇಳ್ತಾರೆ, ತಲೆ ಸುತ್ತನ್ನು ಹಾಗೆ ಹೇಳ್ತಾರೆ, ಥೈರಾಯ್ಡ್ನೂ ಹೇಳ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನು ಆನುವಂಶಿಕ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇನ್ನು ತಂದೆ ತಾಯಿಯಿಂದ ಮಕ್ಕಳಿಗೆ ಬರಬಹುದಾದಂಥ ಸಮಸ್ಯೆಗಳು ಯಾವುದಂತ ಹೇಳಿದ್ರೆ, ಈಗ ಮಗು ಹುಟ್ಟುತ್ತಾನೆ ಅಂಗವಿಕಲತೆಯನ್ನು ಹೊಂದುತ್ತೆ. ಇದು ಆನುವಂಶಿಕ ಅಲ್ಲ, ಆದರೆ ತಂದೆ ತಾಯಿಯ ದೇಹದಲ್ಲಿರ್ತಕ್ಕಂಥ ನ್ಯೂನ್ಯತೆಯ ಸಮಸ್ಯೆ, ತಾಯಿ ಗರ್ಭಿಣಿಯಲ್ಲಿರುವಾಗ ತನ್ನ ದೇಹದ ಬಗ್ಗೆ ಮಾಡದೇ ಇರುವಂಥ ಆರೈಕೆಯ ಸಮಸ್ಯೆ ಮತ್ತು ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶವನ್ನು ನೀಡದೇ ಇರುವಂಥ ಸಮಸ್ಯೆಯಿಂದ ಮಗು ಆ 9 ತಿಂಗಳ ಹೊಟ್ಟೆಯಲ್ಲಿ ಬೆಳೆಯುವಾಗ ಕೆಲವೊಂದು ಶಕ್ತಿಗಳನ್ನು ಕಳ್ಕೊಳ್ಬೇಕಾಗತ್ತೆ. ಇಲ್ಲಿ ತಾಯಿ ಮತ್ತು ತಂದೆಯ ವೀಕ್ನೆಸ್ಗಳಿರಬಹುದು, ಅಥವಾ ಅವರ ದುಶ್ಚಟಗಳಿರ್ಬೋದು, ಅಥವಾ ಜೀವನ ಶೈಲಿಯ ತಪ್ಪುಗಳಿರ್ಬೋದು, ಆಹಾರ ಪದ್ಧತಿಯ ತಪ್ಪುಗಳಿರ್ಬೋದು, ಮಗುವಿನ ಬೆಳವಣಿಗೆಯ ಮೇಲೆ ಒಂದು ಆಘಾತಕಾರಿ ಪರಿಣಾಮವನ್ನು ಬೀರುತ್ತೆ. ಇದರಿಂದ ಅಂಗವಿಕಲ ಮಕ್ಕಳು ಹುಟ್ಟಬಹುದು, ಕಿವಿ ಕೇಳಿಸದೇ ಇರೋವಂಥದ್ದು, ಮಾತು ಬರದೇ ಇರೋವಂಥದ್ದು, ಮತ್ತು ಮಕ್ಕಳು ಹುಟ್ಟಿದ ಕೆಲವೇ ದಿನಗಳಲ್ಲಿ ಮಕ್ಕಳಿಗೆ ಶುಗರ್ ಕಾಣಿಸ್ಕೊಳ್ತಕ್ಕಂಥದ್ದು, ಇದು ಯಾವುದು ಆನುವಂಶಿಕ ಅಲ್ಲ. ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಬೆಳೆಸಿದ ರೀತಿಯನ್ನು ಆ ಮಗು
ಹುಟ್ಟಿದ ನಂತರ ನೋಡಬೇಕಾಗತ್ತೆ. ಹಾಗಾಗಿ ಯಾವುದು ಆನುವಂಶಿಕ ಕಾಯಿಲೆಗಳಲ್ಲ, ಎಲ್ಲ ಸಂದರ್ಭದಲ್ಲೂ ಆರೋಗ್ಯವನ್ನು ಯಾರು ಕಾಪಾಡ್ತಾರೋ ಅವರು ಆರೋಗ್ಯದಿಂದ ಕೊನೆಯ ತನಕ ಬದುಕಬಹುದು. ಇನ್ನು ಹೆಚ್ಚಿನ ಯಾವುದಾದ್ರೂ ಸಮಸ್ಯೆಗಳಿದ್ದು ಆನುವಂಶಿಕ ಅಂತ ಯೋಚಿಸ್ತಾ ಕೂತಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಾಕಷ್ಟು ದಿನಗಳು ತಗೊಂಡು ನಿಮ್ಮ ದೇಹವನ್ನು ಹಾಳು ಮಾಡಿಕೊಳ್ಬೇಡಿ. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಉತ್ತಮ ಚಿಕಿತ್ಸೆ ನಿಮ್ಮ ಯೋಗವನ ಬೆಟ್ಟದಲ್ಲಿ. ಯಾವುದೇ ಗುಣವಾಗದ ಕಾಯಿಲೆಗಳಿದ್ರೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಂಡು ನಿಮ್ಮ ಸಫಲತೆಯನ್ನು ಕಾಣಬಹುದು. ಆದರೆ ನೀವು ಮಾಡಬೇಕಾಗಿರೋ ಬದಲಾವಣೆಗಳನ್ನು ನೀವು ಮಾಡಿಕೊಂಡು ಉತ್ತಮ ಜೀವನ ಶೈಲಿಯನ್ನು ಅನುಸರಿಸಿದ್ರೆ ಮಾತ್ರ ಇದರಿಂದ ಸಾಧ್ಯವಾಗುವಂಥದ್ದು. ಹಾಗಾಗಿ ತಮಗೆ ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿದ್ರೂ ಕೂಡ ಖಂಡಿತ ಭೇಟಿ ಮಾಡಬಹುದು. ಇನ್ನು ಭೇಟಿ ಮಾಡಬೇಕಾಗಿರೋ ಸ್ಥಳಗಳು ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆ. ಬೋರಸಂದ್ರ, ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರ 31 ಸೆಕ್ಟರ್. ನವನಗರದಲ್ಲಿ ಸೆಕ್ಟರ್ ನಂಬರ್ 31ನಲ್ಲಿ ಈ ಶಾಖೆ ಇರುತ್ತೆ. ಪ್ರತಿ ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿನಗಳ ಕಾಲ ನಿಮಗೆ ಚಿಕಿತ್ಸೆಯನ್ನು ಬಾಗಲಕೋಟೆ ನವನಗರ ಸೆಕ್ಟರ್ 31ನಲ್ಲಿ ನೀಡಲಾಗುತ್ತೆ. ಉಳಿದಂಥ ದಿನಗಳಲ್ಲಿ ಬೆಂಗಳೂರು ಮತ್ತು ಚಿತ್ರದುರ್ಗ, ಕುಣಿಗಲ್ನಲ್ಲಿ ನಿಮಗೆ ಚಿಕಿತ್ಸೆ ಲಭ್ಯ ಇರುತ್ತೆ. ನುರಿತ ವೈದ್ಯರ ತಂಡ ನಿಮಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಖಂಡಿತವಾಗ್ಲೂ ತಮ್ಮ ಯಾವುದೇ ಅನಾರೋಗ್ಯಕರ ಸಮಸ್ಯೆ ಇದ್ದಲ್ಲಿ ಭೇಟಿ ಮಾಡಬಹುದು. ನಮಸ್ಕಾರ.